ಈಗ ಪುಷ್ಪ ಅವರು ಅಂತ ಹೇಳಿ ಬಂದಾಗ ಅವ್ರ ಮಾತಿನಲ್ಲೇ ಎಲ್ಲರನ್ನು ಕೂಡ ಮೋಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಟನೆಗೆ ಏನಾದರೂ ಇಳಿತೀರಾ ಮ್ಯಾಮ್ ನೀವು ಅಂತ? ನೀನು ಚಾನ್ಸ್ ಕೊಟ್ಟರೆ ಇಳಿತೀನಿ, ನೀನು ಸಿನಿಮಾಲ್ ಕೊಡು ಇಳಿತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಮತ್ತು ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಮ್ಮ. ಸಿನಿಮಾ ಮಾಡೋದು ಬಿಟ್ಟರೆ ನಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಅದೆಲ್ಲ ಸುಮ್ಮನೆ ಮಾತಾಡಿದಷ್ಟು ಈಸಿ ಇಲ್ಲ. ನಾವು ಆ್ಯಕ್ಟ್ ಮಾಡೋರಲ್ಲ. ನಮ್ಮದೇನಿದ್ರು ಡಿಸ್ಟ್ರಿಬ್ಯೂಷನ್ನು ಮತ್ತು ಸಿನಿಮಾ ಪ್ರೊಡ್ಯೂಸರ್ ಅಷ್ಟೇ ಅಮ್ಮ. ಮ್ಯಾಮ್, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪುಷ್ಪ ಅವರು ತುಂಬ ಫೇಮಸ್ ಅಂತ ಹೇಳ್ಬೋದು. ಇನ್ನೊಂದು ಏನು ಅಂತ ಹೇಳಿದರೆ, ಪುಷ್ಪ ಅವರ ಒಂದು ವಿಡಿಯೋಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಕಮೆಂಟ್ಸ್ ಬರೋದು ಏನು ಅಂತ ಹೇಳಿದರೆ, ಇವರ ಯಶ್ ಅವರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಕೆಲವೊಂದು ಕಮೆಂಟ್ಸ್ಗಳು ನಿಮಗೂ ಗೊತ್ತಿರ್ಬೋದು. ಕೆಲಸ ನೋಡ್ಕೊಳ್ರಿ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ತಾವು? ಯಾರ ಬಗ್ಗೆನಾ? ಇಂಥವ್ರಿಗೆ ನೀವು ಏನು ಹೇಳ್ತೀರಾ? ನನ್ನ ಮಗ ಅವನು, ಅವ್ರು ಯಾರು ಕೇಳೋಕ್ಕೆ? ನನ್ನ ಮಗನ ಹೆಸರು ನಾನು ಹೆಂಗಾದರೂ ಹೇಳ್ಕೊತೀನಿ. ಅವ್ರ ಮಗನ ಹೆಸರು ಹಾಳು ಮಾಡ್ತಾ ಇಲ್ವಲ್ಲ. ನನ್ನ ಮಗನ ಹೆಸರು ನಾನು ಹೆಂಗಾರ ಹಾಳು ಮಾಡ್ಕೊತೀನಿ. ಹಾಳು ಮಾಡ್ತೀನೋ ಬಿಡ್ತೀನೋ ಅಂತ ನನಗೆ ಗೊತ್ತಿರುತ್ತೆ. ಅಷ್ಟೊಂದು ಬುದ್ಧಿ ಹೇಳೋಷ್ಟು ಅವ್ರಿಗೆ ಜ್ಞಾನ ಇಲ್ಲ. ನನಗಿಲ್ಲ ಅಂದಷ್ಟು ಬುದ್ಧಿ ಹೇಳೋಷ್ಟು ಜ್ಞಾನ ಅವ್ರಿಗಿಲ್ಲ, ಗೊತ್ತಾಯ್ತಾ? ನನ್ನ ಮಗನ ಹೆಸರು ಹಾಳು ಮಾಡಬೇಕಾ ಬಿಡಬೇಕು ಅಂತ ಅವ್ನು ಎಲ್ಲಿ ಕಳಿಸ್ಬೇಕು ಕಳಿಸಿದ್ದೀನಿ. ಹಾಳು ಮಾಡೋರು ಅಲ್ಲಿಷ್ಟುದ್ದ ಕಳ್ಸೋಕ್ಕಾಗಲ್ಲ. ಹೇಳೋರು ಯಾರು? ಎಲ್ಲಿಂದ ಬಂದವರು ಅವರು? ಹೇಳ್ತಾರೆ ಅವ್ರಿಗೆ. ಇನ್ನೇನು ಕೆಲಸ ಇರಲ್ವಲ್ಲ. ನಮ್ಮ ವಿಷಯ ತಗೊಂಡ್ರೆ ಅವ್ರನ್ನಷ್ಟು ಜನ ಟ್ರೋಲ್ ಮಾಡ್ಕೊಂಡು ಕೂತಿದ್ರೆ ನೋಡ್ತಾರಲ್ಲ ಅಂತ ಮಾಡ್ತಾರೆ. ನಮ್ಮ ಮಗನ ಹಾಳು ಮಾಡ್ತೀವೋ ಬಿಡ್ತೀವೋ ಅದು ನಮಗೆ ಸೇರಿದ್ದು. ಯಾರಮ್ಮ ಕೇಳೋಕ್ಕೆ? ನಮ್ಮ ಮಗ ನಾನುಂಟು ಅವನುಂಟು, ಅವ್ರಿಗೆ ಯಾಕೆ ಅದೆಲ್ಲ? ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲೇ ಚರ್ಚೆ ಆಗುವಂಥ ವಿಷಯ ಏನು ಅಂತ ಹೇಳಿದರೆ, ಅಮ್ಮ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಅಮ್ಮನಿಗೂ ಆಗಲ್ಲ, ಇನ್ನೊಂದು ಅತ್ತೆ ಸೊಸೆಗೂ ಗಲಾಟೆ ಆಗಿದೆ ಇನ್ನುವಂಥ ಕೆಲವೊಂದು ವಿಷಯಗಳು ಬರ್ತಾ ಇದೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ದರೆ ನೀವೇನು ಹೇಳ್ತೀರಾ? ನಿನಗೆ ಯಾರು ಹೇಳಿದ್ರು ಅವ್ರನ್ನ ಹೋಗಿ ಕೇಳು. ನಿನಗೆ ಯಾರು ಹೇಳಿದ್ರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೀನು ಹೋಗಿ ಅವ್ರನ್ನ ಕೇಳಬೇಕು. ಆಯ್ತು ಸ್ವಾಮಿ, ನಿಮ್ಮ ಹಸುನೆ ಮುಂದೆ ಹೋಗ್ಲಿ, ನಮ್ಮ ಊರಿನೇ ಹಿಂದೆ ಹೋಗ್ಲಿ. ನಾನು ನಿನಗೆ ಕ್ಲಾರಿಟಿನೂ ಕೊಡಲ್ಲ, ನಾನು ಎರಡೂ ಹೇಳಲ್ಲ. ನಿಂಗೆ ಯಾಕೆ ಕೇಳಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕೇಳಲಿ ಬಂದು. ನೀನು ಕೇಳಿದ್ರೆ ನೀನು ಹೋಗಿ ಹೇಳು. ನಮ್ಮನೆ ವಿಷಯ ನಾನು ಕೊಡ್ತೀನಿ, ನೀನು ಯಾಕೆ ಬತ್ತೀಯ ಅದಕ್ಕೆ? ನಿನಗೇನು ಅದು ಕಟ್ಕೊಂಡು ನನಗೆ ಬರಬೇಕದು? ಅಯ್ಯೋ ನನ್ನ ಮಗನ ಬಗ್ಗೆ ಬರೀತಾವ್ರೆ, ನನ್ನ ಸೊಸೆ ಅವ್ರು ಹೇಳಿ ಬಿಡು. ನಾನು ತಲೆ ಕೆಡ್ಸ್ಕೋಬೇಕು, ನೀನು ಯಾಕೆ ಕೆಡ್ಸ್ಕೋತೀಯ? ಮುಚ್ಕೊಂಡು ಕೂತ್ಕೊಳ್ಳ. ಏನೋ ನನಗೆ ಎದುರು ಮಾತಾಡ್ತಾ ಇದೀಯ ನೀನು? ನನ್ನ ಕೆಲಸ ನೀನ್ ಮಾಡೋದಾದ್ರೆ ನಾನೇ ಅಲ್ಲಮ್ಮ, ನೀನು ಬೇರೆ ವಿಷಯ ಮಾತಾಡೋ. ನಮ್ಮನೆ ವಿಷಯ ನಿಂಗೆ ಯಾಕೆ? ನಾವು ಜಗಳನೇ ಆಡಿದ್ದೀವಿ, ಬಂದು ಸರಿ ಮಾಡ್ತೀಯಾ? ಮಾಡ್ತೀಯಾ? ನಿನ್ ಕೈಲಿ ಆಗುತ್ತಾ? ಮತ್ತೆ ಜನಕ್ಕೆಲ್ಲ ಹೇಳ್ತೀಯ, ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸ್ತೀಯ ನೀನು? ಹೋಗಿ ಹಳ್ಳ ಸರಿ ಮಾಡು. ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ, ಅದನ್ನ ಸರಿ ಮಾಡಿಸು. ಮತ್ತೆ ನೀನು ಕೇಳ್ಬೇಕಾ? ಹೋಗಿ ಡಿ ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ಮ ಚಾನಲಿಂದ ಹೇಳ್ಸಿ ರಸ್ತೆ ಸರಿ ಮಾಡಿಸು. ಆಮೇಲೆ ಯಶೋರ್ ಮನೆ ಸರಿ ಮಾಡಿರಂತೆ. ಗಿಲ್ಲಿ, ಇಲ್ಲೇನಾದ್ರು ಸುಟ್ಟು ವಾಸನೆ ಬರ್ತಾ ಇದ್ಯಾ? ಏನಣ್ಣ, ಎಲ್ಲ ಸುಟ್ಟೋಗಿ ಕರ್ಕಲಾಗಿ ಗಾಳಿಗೆ ಬೂದಿ ಎಲ್ಲ ತೂರ್ಕೊಂಡು ಹೋದ್ಮೇಲೆ ಇನ್ನೆಲ್ಲಿಂದ ಸುಟ್ಟು ವಾಸನೆ ಬರ್ತದೆ? ಬಂದಾಗ ಇದು ನಿಮ್ಮ ಮೊದಲನೇ ಸಿನಿಮಾ ಅಮ್ಮ, ಕಲೆಕ್ಷನ್ ಎಷ್ಟಾಯ್ತು? ಕಲೆಕ್ಷನ್ ಕೇಳಬಾರ್ದು ನೀನು. ಹುಡುಗಿ ವಯಸ್ಸು ಕೇಳಬಾರ್ದು, ಪ್ರೊಡ್ಯೂಸರ್ ದುಡ್ಡು ಕೇಳಬಾರ್ದು. ಕೇಳು, ಕಲೆಕ್ಷನ್ ನನಗೆ ಬೇಕು, ಕೊಡ್ತೀಯಾ ನೀನು? ಕಂಟ್ರೋಲ್, ಸಮಾಧಾನ ಮಾಡ್ಕೋ. ಇಲ್ಲ, ಕಲೆಕ್ಷನ್ ಬಂದಿಲ್ಲ ಅಂದ್ರೆ ನೀನು ಕೊಡ್ತೀಯಾ? ಮತ್ತು ಕಲೆಕ್ಷನ್ ನಿನಗೆ ಯಾಕೆ? ಎಲ್ಲರ ತಲೆಯಲ್ಲಿ ಓಡ್ತಾ ಇದೆ. ಅವ್ರಿಗೆ ಹೇಳು ಕಲೆಕ್ಷನ್ನು, ಅವ್ರನ್ನೇ ಹೋಗಿ ಕೇಳು, ನನ್ನ ಕೇಳಬೇಡ ಅಂತ. ನೀನು ಕೇಳ್ತಾರಲ್ಲ ಅವ್ರಿಗೆ ಹೇಳು, ನನ್ನ ಬಂದು ಕೇಳಲಿ, ನಾನು ಉತ್ತರ ಕೊಡ್ತೀನಿ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಪುಷ್ಪ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು. ಇವ್ರ ಜೊತೆ ಈಗ ತುಂಬಾ ಸುಲಭ ಅನ್ಕೊಂಡಿದ್ಯಾ? ಅಯ್ಯೋ, ನಿನ್ನ ಹಂಗಕ್ಕೆ ಹುರಿದು ಮುಕ್ಕ ಬಿಡ್ತಾಳೆ.